ಎಲ್ಲರಿಗೂ ನಮಸ್ಕಾರ. ಇದೇ ಮೇ 23ರಂದು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪುರ ಸರ್ ಅವರ ನೇತೃತ್ವದಲ್ಲಿ SSLCಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ 358 ವಿದ್ಯಾರ್ಥಿಗಳಿಗೆ ಹಾಗೂ PUCನಲ್ಲಿ 90% ಅಬವ್ ಇರುವಂತಹ 219 ವಿದ್ಯಾರ್ಥಿಗಳಿಗೆ ಹಾಗೂ ಈಗ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 258 ಶಾಲೆಗಳಲ್ಲಿ 100% ಬಂದಿದೆ ಹಾಗೂ PUCನಲ್ಲಿ 18% ಬಂದಿದೆ. ಇವರಿಗೆಲ್ಲರೂ ಕೂಡ ಸನ್ಮಾನ ಕಾರ್ಯಕ್ರಮಗಳು ಮತ್ತು ಪೋಷಕರು ಎಲ್ಲರೂ ಸಭಿಕರು ಎಲ್ಲರೂ ಸೇರಿ ಅವರ ಸಮ್ಮುಖದಲ್ಲಿ ನಾವು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಇದು ಮಕ್ಕಳು ಈ ಸರಿ ನಮ್ಮ ಶಾಲೆಯಲ್ಲಿ ಫಲಿತಾಂಶ 96.56 ಬಂದಿದ್ದು ಒಳ್ಳೆ ಉತ್ತಮ ಫಲಿತಾಂಶ ಬಂದಿದೆ. ಇನ್ನು 749 ಮಕ್ಕಳು ಈಗ ಅನುತ್ತೀರ್ಣರಾಗಿದ್ದು 18ನೇ ತಾರೀಕು ಪರೀಕ್ಷೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಈಗ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡಲಿಕ್ಕೆ ಯಾವ್ಯಾವ ವಿಷಯದಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅವರಿಗೆ ಶಾಲೆಯ ಲೆವೆಲಲ್ಲಿ ಮತ್ತು ಅವರ ಮನೆಗಳಲ್ಲಿ ತರಬೇತಿಯನ್ನು ಕೊಟ್ಟು ಪರೀಕ್ಷೆಯನ್ನು ಉತ್ತಮವಾಗಿ ಬರೆದು ಎಲ್ಲರೂ ಪಾಸಾಗುವಂತೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈಗ ಉತ್ತಮ ಫಲಿತಾಂಶ ಬರಬೇಕಂದ್ರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ತುಂಬ ಶ್ರಮದಿಂದ ಕೆಲಸವನ್ನು ನಿರ್ವಹಿಸಿವೆ. ಮಾನ್ಯ CEO ಹೇಮಂತ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳಗ್ಗಿನ ವೇಳೆ ಮಕ್ಕಳಿಗೆ ಮತ್ತು ಸಂಜೆ ವೇಳೆ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಮತ್ತು ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅವರಿಗೆಲ್ಲ 40+ ಪಾಸ್ ಮಾಡುವಷ್ಟು ಕಲಿಕೆಯನ್ನು ಉಂಟು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಶಿಕ್ಷಕರಿಗೂ ಕೂಡ ಸೂಚನೆ ನೀಡಿ ಎಲ್ಲ ಶಾಲೆಗಳಲ್ಲೂ ಕೂಡ ಹೆಚ್ಚು ಮಕ್ಕಳಿಗೆ ಕಲಿಕೆ ಉಂಟು ಮಾಡೋದ್ರ ಮೂಲಕ ಉತ್ತಮ ಫಲಿತಾಂಶ ಬರಲಿಕ್ಕೆ ಕಾರಣವಾಗಿದೆ. ಇದರಲ್ಲಿ ಮಾನ್ಯ ಸಚಿವರು ಸಹ ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ನಮ್ಮ ಮಾನ್ಯ ಹೇಮಂತ್ ಸರ್ ಅವರು ಕೂಡ ಉತ್ತಮ ಮಾರ್ಗದರ್ಶನವನ್ನು ಶಿಕ್ಷಕರಿಗೆಲ್ಲ ಕೊಟ್ಟು ಮತ್ತು ಅಧಿಕಾರಿಗಳಿಗೆಲ್ಲ ಕೊಟ್ಟು ನಾವು ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಿ ಈ ಉತ್ತಮ ಫಲಿತಾಂಶವನ್ನು ಪಡೆದಿರ್ತೇವೆ. ಈ ಸಮಾರಂಭವನ್ನು ಕುವೆಂಪು ಕಲಾಮಂದಿರದಲ್ಲಿ 23ನೇ ತಾರೀಕು ನಡೆಸಬೇಕು ಅಂತ ಹೇಳ್ಬಿಟ್ಟು ತಾತ್ಕಾಲಿಕ ದಿನಾಂಕವನ್ನು ಹಾಕ್ಕೊಂಡಿದ್ದಾರೆ. ಈಗೆಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಅವರಿಗೆ ವಿದ್ಯಾರ್ಥಿಗಳಿಗೆ ಅವರು ಅಭಿನಂದನಾ ಪತ್ರ ಹಾಗೂ ಅಭಿನಂದನಾ ಪತ್ರ ಪಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೂ ಅದ್ರ ಜೊತೆಗೆ 258 100% ಏನು ನಮ್ಮ ಪ್ರೌಢಶಾಲೆ ಅನುದಾನರಹಿತ ಸರ್ಕಾರಿ ಈ ಶಾಲೆಗಳೆಲ್ಲ ಮುಖ್ಯಸ್ಥರಿಗೆ STMCರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿ PUನಲ್ಲೂ ಕೂಡ 90% ಅಬವ್ ಬಂದಿರೋರಿಗೆ ಹಾಗೂ 100% ಬಂದಂಥ ಶಾಲೆಗಳಿಗೆ ಕಾಲೇಜುಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಮಂಜುನಾಥ SR ಅಂತ. ನಾನು ಉಪನಿರ್ದೇಶಕ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ.